15 ವರ್ಷ ಅವನಿಗೆ ಬೆನ್ನತ್ತಿ 15 ವರ್ಷ ಅವನಿಗೆ ಹಿಡಿಯಕ್ಕಾಗಲಿಲ್ಲ. ಒಂದ್ಸಲ ಹಿಡಿದ್ರೆ ಹಾಸ್ಪಿಟಲ್ ಸೆಕೆಂಡ್ ಫ್ಲೋರ್ ನಿಂದ ಜಂಪ್ ಮಾಡಿ ಅವನು ಎಸ್ಕೇಪ್ ಆದ. ಅಲ್ಲಿಗೆ ಹೋದ್ಮೇಲೆ ನಾವು ಮಾರಪ್ಪ ಅಂತ ಹೇಳಿ ಇಲ್ಲಿ ಯಾರಿದ್ದಾರೆ ಯಾಕೆ ಬೇಕಿತ್ತು ಅಂದ್ರೆ, ಇಲ್ಲ ನಮಗೆ ಪರಿಚಯ, ಮೊದಲಿಂದ ಕೆಲಸ ಮಾಡಿದ, ಅದಕ್ಕಾಗಿ ಅಂತ ಹೇಳಿ ನಾವು ಡಿಸ್ಗೈಸ್ ನಲ್ಲಿ ಹೋಗಿ ಅವ್ನ ಮನೆಗೆ ಹೋಗಿ ಅವನಿಗೆ ಪಿಕಪ್ ಮಾಡ್ಕೊಂಡು ತೊಗೊಂಬಂದು ಗಂಗಾವತಿಯಲ್ಲಿ ಇಂಟ್ರಾಗೇಟಿವ್ ಮಾಡಿದಾಗ ಅವನು ಹೇಳ್ದ, ಸರ್ ಅವ್ರು ಎಲ್ಲಿರ್ತಾರೆ ಏನಂತಾರೆ ಗೊತ್ತಿಲ್ಲ, ಬಟ್ ನಾಡ್ದು ಬೇಲೂರು ಬಸ್ ಸ್ಟ್ಯಾಂಡಿಗೆ ಬರಕ್ಕೆ ಹೇಳಿದಾನೆ ಎಲ್ಲರಿಗೂ. ಸೆಕೆಂಡ್ ಟೈಮ್ ಗಂಗಾವತಿಗೆ ಬಂದಾಗ ಅಲ್ಲಿ ನಮಗೆ ಒಬ್ಬ ಧಾರವಾಡದಲ್ಲಿ ಶೇಷಾದ್ರಿ ಅಂತೇಳಿ ಇವರು ಲಾ ಕಾಲೇಜ್ ಲೆಕ್ಚರರ್ ಇದ್ರು, ಅವ್ರದ್ದು ಮರ್ಡರ್ ಆಗಿತ್ತು ಇಲ್ಲಿ. ಆ ಮರ್ಡರ್ ಕೇಸ್ನಲ್ಲಿ ಒಬ್ಬ ಅಕ್ಯೂಸ್ಡ್ ಕೊರಸಡವನು ಗಂಗಾವತಿ ಅವನು ಗುಣವಂತ ಅಂತೇಳಿ, ಅವರು ಒಂದು 5-6 ಜನ ಸೇರಿ ಇಲ್ಲಿ ಮರ್ಡರ್ ಮಾಡಿ ವಾಪಸ್ ಬರ್ಬೇಕಾದ್ರೆ ಕೊಪ್ಪಳದಲ್ಲಿ ಅಮರಾಪುರ ಅಂತ ಸಬ್ ಇನ್ಸ್ಪೆಕ್ಟರ್ ಚೆಕಿಂಗ್ ಮಾಡ್ಬೇಕಾದ್ರೆ ಇವಾಗ ಗುಣವಂತ ಸಿಗಬಿದ್ದಿದ್ದ. ಸಿಕ್ಕ ಮೇಲೆ ಅವನ ಮೇಲೆ ಕೇಸ್ ಆಗಿತ್ತು. ಅವನು ಇದೆಲ್ಲ ಆಗಿರೋದು 85-86ನೇ ಇಸ್ವಿಯಲ್ಲಿ. ಮುಂದೆ ನಾನು ವಾಪಸ್ ಗಂಗಾವತಿಗೆ ಹೋದಾಗ 94ನೇ ಇಸ್ವಿಯಲ್ಲಿ ನಾವು ಹೋದಾಗ ಇವನ್ ಗುಣವಂತ ತಾಯಿ, ಹೆಂಡತಿ, ಮಕ್ಕಳು ಎಲ್ಲ ಇದ್ರಲ್ಲಿದ್ರು, ಗಂಗಾವತಿಯಲ್ಲಿದ್ರು. ಇವನು ಗೋವಾದಲ್ಲಿ ಇರ್ತಿದ್ದ. ಸೊ ಇವನು ಅಲ್ಲಿ ಯಾವಾಗ ರಾತ್ರಿ ಬಂದು ಹೋಗ್ತಾನೆ ಅಂತ ಇನ್ಫಾರ್ಮೇಶನ್ ಇತ್ತು. ಅವ್ನ ಮನೆ ಪಕ್ಕ ಇದ್ದವನಿಗೆ ಒಬ್ಬನಿಗೆ ಇನ್ಫಾರ್ಮೆಂಟ್ ಆಗಿ ಇಟ್ಕೊಂಡು ನಾವು ಅವ್ನು ಬಂದು ತಿಳಿಸಿ ಅಂತ ಹೇಳಿದ್ವಿ. ಅವನು ಒಂದ್ ದಿವಸ ರಾತ್ರಿ 1 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಸಾಹೇಬ್ರನ್ನ ಭೇಟಿ ಆಗ್ಬೇಕಂತ ಹೇಳಿದಂತೆ. ನನಗೆ ಬಂದು ಕಾನ್ಸ್ಟೇಬಲ್ ಎಬ್ಸಿದ, ಏನು ಅಂತಂದ್ರೆ ಗುಣವಂತ ಬಂದನ್ ಸರ್ ಅಂತ. ಅವನ ಮ್ಯಾಗ ಇತ್ತೀಚೆಗೆ ಏನ್ ಕೇಸ್ ಇರಲಿಲ್ಲ, ಬಟ್ ಆ ಮರ್ಡರ್ ಕೇಸ್ ಆದಾಗಿನಿಂದ ಅವನು ಊರ ಬಿಟ್ಟು ಹೋಗಿದ್ದಾದ್ಮೇಲೆ ಅವನು ಏನ್ ಮಾಡ್ತಾ ಇದ್ದಾನೆ ಏನ್ ನಮ್ಗೆ ಗೊತ್ತಿರಲಿಲ್ಲ. ವೆರಿಫೈ ಮಾಡಕ್ ಅಂತ ಹೇಳಿ ನಾವು ರಾತ್ರಿ 2 ಗಂಟೆಗೆ ಹೋಗಿ ಅವ್ನ ಮನೆಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಅವನಿಗೆ ತೊಗೊಂಬಂದ್ವಿ. ಪೊಲೀಸ್ ಸ್ಟೇಷನ್ ಅರೆಸ್ಟ್ ಎಲ್ಲ ಕಸ್ಟಡಿಗೆ ತೊಗೊಂಡು ಅವ್ನು ಇಂಟ್ರಾಗೇಷನ್ ಮಾಡಿದಾಗ ಅವನು TB ಹತ್ತಿಬಿಟ್ಟಿತ್ತು. ಅವನಿಗೆ ಪೂರಾ ವೀಕ್ ಆಗಿದ್ದ, ಏನು ಇದು ಮಾಡ್ತಿಲ್ಲ. ಅವನಿಗೆ ಇದನ್ನೆಲ್ಲ ಕೇಳಿದಾಗ ಅವನು, ಸರ್ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ, ನನಗೆ ಬಂದು ನನ್ನ ಹೆಂಡತಿ ಮಕ್ಕಳನ್ನ ಭೇಟಿ ಹಾಕಿ ನಮ್ಗೆ ಅಡ್ತಡೆ ಮಾಡಬೇಡಿ, ನಾನು ನಿಮ್ಮ ಪೊಲೀಸ್ ಎಲ್ಲ ಹೆದರಿ ರಾತ್ರಿ ಬರೋದು ಮತ್ತೆ ಬೆಳಗ್ಗೆ ಮುಂಜಾನೆ ನಾನು ವಾಪಸ್ ಹೋಗ್ಬಿಡೋದು ಮಾಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಇರಕ್ಕೆ ಅನುಕೂಲ ಮಾಡಿಕೊಡಿ ಅಂತ. ನಾನು ನಿಮಗೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೇನೆ. ಏನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್? ಅಪ್ಪಯ್ಯ ಅಂತೇಳಿ ಫೇಮಸ್ ಡೆಕಾಯ್ಟ್ ಸರ್. ಅವ್ನ ಗ್ಯಾಂಗ್ನವ್ರು ಎಲ್ಲರೂ ಅಲ್ಲಿ, ಕೆಲವೊಬ್ರು ಅಲ್ಲಿ ಗೋವಾದಲ್ಲಿ ಐಸ್ ಕ್ರೀಮ್ ಮಾರ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಅವರು 3 ಸ್ಟೇಟ್ನಲ್ಲಿ ಡೆಕಾಯ್ಟೀಸ್ ಮಾಡ್ತಾರೆ. ಅವ್ನು ಬಹಳ ಸ್ಟ್ರಾಂಗ್ ಇದೆ ಸರ್. ಆಯ್ತು, ಇನ್ಫಾರ್ಮೇಶನ್ ಕೊಡು. ಅವನು ಯಾರಿಗೂ ಎಲ್ಲಿರ್ತೀನಿ ಏನು ಅಂತ ಹೇಳೋದಿಲ್ಲ ಸರ್ ಗ್ಯಾಂಗ್ ಮೆಂಬರ್ಸ್ಗೆ. ಬಟ್ ಅವ್ನ ಗ್ಯಾಂಗ್ ಮೆಂಬರ್ ಒಬ್ಬ, ನಾನು ಐಸ್ ಕ್ರೀಮ್ ಮಾರುವಲ್ಲೇ ಐಸ್ ಕ್ರೀಮ್ ಮಾಡ್ತಾನೆ ಗೋವಾದಲ್ಲಿ. ಅವನು ಗಾಜನೂರ್ ಡ್ಯಾಮ್ ಹತ್ರ ಅವನ ಊರು, ಮರಾಠ ಪೈಕಿ ಮಾರ ಅಂತ ಅವನ ಹೆಸರು. ಅವನು ಇವರು ಗ್ಯಾಂಗ್ ಮೆಂಬರ್. ಅವನು ಇವರು 2 ತಿಂಗಳಿಗೆ ಒಂದು ಸ್ಪಾಟ್ ಫಿಕ್ಸ್ ಮಾಡ್ತಾನೆ. ಅವನು ಅಫೆನ್ಸಸ್ ಮಾಡಿ ಹೋಗ್ಬೇಕಾದ್ರೆ ಅವ್ರ ಪ್ರಾಪರ್ಟಿ ಅವ್ರಿಗೆ ಹಂಚ್ಕೊಟ್ಟು, ಇಂಥ ದಿವಸ ಇಂಥಲ್ಲಿ ಬರ್ಬೇಕಂತೇಳಿ ಒಂದು ಯಾವ್ದಾದ್ರು ಊರು, ಅಲ್ಲಿ ಒಂದು ಯಾವ್ದಾದ್ರು ಒಂದು ಪ್ಲೇಸು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂತ ಪ್ಲೇಸ್ ಹೇಳ್ತಾನೆ. ಅಲ್ಲಿ ಸೇರ್ತಾರೆ. ಸೇರಿ ಕಂಟಿನ್ಯೂಸ್ ಒಂದು 15 ದಿವಸ ಅಫೆನ್ಸಸ್ ಮಾಡ್ತಾರೆ. ಮಾಡ್ಬಿಟ್ಟು ಮತ್ತೆ ಡಿಸ್ಪರ್ಸ್ ಆಗ್ಬಿಡ್ತಾರೆ. ಇವನು ಎಲ್ಲಿರ್ತಾನೆ ಅವ್ನಿಗೆ ಗೊತ್ತಿರಲ್ಲ, ಅವನೇ ಎಲ್ಲಿರ್ತಾನೆ ಇವ್ರಿಗೆ ಗೊತ್ತಿರಲ್ಲ. ಬಟ್ ಅವರು ಫಿಕ್ಸ್ ಮಾಡಿ ಡೇಟಿಗೆ ಮಾತ್ರ ಎಲ್ಲರೂ ಮೀಟ್ ಮಾಡ್ತಾರೆ. ಆಮೇಲೆ ಅಫೆನ್ಸಸ್ ಮಾಡಿ ಇದು ಮಾಡ್ತಾರೆ ಅಂತ. ಯಾರು ಅವ್ರ ಲೀಡರ್ ಅಂತ ಕೇಳಿದ್ರೆ ಅಪ್ಪಯ್ಯ ಅಂತ. ಅಂದ್ರೆ ಯಾರು ಅಂತಂದ್ರೆ ಅವನು ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಎಲ್ಲ ಕಡೆ ಅಫೆನ್ಸಸ್ ಮಾಡ್ತಾನೆ, ಫೇಮಸ್ ಇದ್ದಾನೆ. ಪ್ರವೀಣ್ ಸೂದ್ ಸಾಹೇಬ್ರು ನಮ್ಮ SP ಇದ್ರು. ಪ್ರವೀಣ್ ಸೂದ್ ಸಾಹೇಬ್ರಿಗೆ, ಸರ್ ಇಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ, ಅಪ್ಪಯ್ಯ ಅಂತ ಅವನ ಗ್ಯಾಂಗಿಂದ. ಯಾರು ಕರ್ನಾಟಕ ಅಪ್ಪಯ್ಯ? ಅವನೇನ ಬಾಲಾಜಿ ಸಿಂಗ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ 15 ವರ್ಷ ಅವನಿಗೆ ಬೆನ್ನತ್ತಿ 15 ವರ್ಷ ಅವನಿಗೆ ಹಿಡಿಯಕ್ಕಾಗಲಿಲ್ಲ. ಒಂದ್ಸಲ ಹಿಡಿದ್ರೆ ಹಾಸ್ಪಿಟಲ್ ಸೆಕೆಂಡ್ ಫ್ಲೋರ್ ನಿಂದ ಜಂಪ್ ಮಾಡಿ ಅವನು ಎಸ್ಕೇಪ್ ಆದ. ಅವ್ರದ್ದು ಓನ್ಲಿ ಏಮ್ ವಾಸ್ ಟು ಅರೆಸ್ಟ್ ಅಪ್ಪಯ್ಯ. ಅವನು ಈಸ್ ವಾಂಟೆಡ್ ಇನ್ ಮಹಾರಾಷ್ಟ್ರ, ಆಂಧ್ರ ಅಂಡ್ ಕರ್ನಾಟಕ ಎಲ್ಲ ಕಡೆಗೆ. ಸೊ ಅದೇ ಅಪ್ಪಯ್ಯ ಅಂತ, ಅದೇ ಇರ್ಬೋದು ಸರ್, ನಂಗೆ ಗೊತ್ತಿಲ್ಲ. ಸಪೋಸ್ ಯು ಕ್ಯಾಚ್ ಹಿಮ್, ಐ ವಿಲ್ ಇಶ್ಯೂ ಯು CM's ಮೆಡಲ್ ಅಂತ ಅಂದ್ರು. ಆಯ್ತು ಸರ್, ಅದು ನೋಡೋಣ ಅಂತೇಳಿ ಕಡೆಗೆ ನಾವು ಇವಾಗ ಗುಣವಂತನ ಕರ್ಕೊಂಡು ಗಾಜನೂರಿಗೆ ಹೋದ್ವಿ. ಗಾಜನೂರಲ್ಲಿ ಇವ ಮರಾಠ ಪೈಕಿ ಅಂತ ಹೇಳಿದ್ರು. ಆ ಊರಲ್ಲಿ ಮರಾಠ ಫ್ಯಾಮಿಲಿ ಒಂದೇ ಇತ್ತು, ಶಿವಮೊಗ್ಗ ಹತ್ರ. ಅಲ್ಲಿಗೆ ಹೋದ್ಮೇಲೆ ನಾವು ಮಾರಪ್ಪ ಅಂತ ಹೇಳಿ ಇಲ್ಲಿ ಯಾರಿದ್ದಾರೆ ಯಾಕೆ ಬೇಕಿತ್ತು ಅಂದ್ರೆ, ಇಲ್ಲ ನಮಗೆ ಪರಿಚಯ, ಮೊದಲಿಂದ ಕೆಲಸ ಮಾಡಿದ, ಅದಕ್ಕಾಗಿ ಅಂತ ಹೇಳಿ ನಾವು ಡಿಸ್ಗೈಸ್ ನಲ್ಲಿ ಹೋಗಿ ಅವ್ನ ಮನೆಗೆ ಹೋಗಿ ಅವನಿಗೆ ಪಿಕಪ್ ಮಾಡ್ಕೊಂಡು ತೊಗೊಂಬಂದು ಗಂಗಾವತಿಯಲ್ಲಿ ಇಂಟ್ರಾಗೇಟಿವ್ ಮಾಡಿದಾಗ ಅವನು ಹೇಳ್ದ, ಸರ್ ಅವ್ರು ಎಲ್ಲಿರ್ತಾರೆ ಏನಂತಾರೆ ಗೊತ್ತಿಲ್ಲ, ಬಟ್ ನಾಡ್ದು ಬೇಲೂರು ಬಸ್ ಸ್ಟ್ಯಾಂಡಿಗೆ ಬರಕ್ಕೆ ಹೇಳಿದಾನೆ ಎಲ್ಲರಿಗೂ, ಅಲ್ಲೇ ನಾವು ಮೀಟ್ ಮಾಡ್ತೀವಿ ಸರ್. ನಾನು ಪ್ರವೀಣ್ ಸೂದ್ ಸಾಹೇಬ್ರಿಗೆ ಹೇಳಿದೆ, ಆಯ್ತು, ಯು ಕ್ಯಾನ್ ಗೋ ಹೆಡ್, ನಿಮ್ಗೆ ಯಾರ್ಯಾರು ಬೇಕು ತೋರಿ ನೀವು ಅಂದರು. ನಾನು ನಮ್ಮ MP ನಾಯಕ್ ಅಂತ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಮುಲ್ಲಾ ಅಂತ DSP ಇದ್ರು, KS ನಾಯಕ್ CPI, ನಾನು ಸುರೇಂದ್ರ ಅಂತ ಇನ್ಸ್ಪೆಕ್ಟ್ರು, ಆಮೇಲೆ ಸೂರ್ಯವಂಶಿ ಅಂತ ಇನ್ಸ್ಪೆಕ್ಟ್ರು, ಎಲ್ಲರನ್ನೂ ಸೇರ್ಕೊಂಡು ನಾವು ಇಲ್ಲಿಂದ ಗಂಗಾವತಿಯಿಂದ 2 ಟೆಂಪೋ ಟ್ರಾವೆಲರ್ ವ್ಯಾನ್ ನಲ್ಲಿ ಬಾಳೆಹಣ್ಣು ಮಾರೋ ಬಂಡೆ, ಅದರಲ್ಲಿ ಬಾಳೆಹಣ್ಣು, ಬನಿಯನ್ ಮಾರೋ ಬನಿಯನ್ಗಳು, ಚಪ್ಪಲಿ ಮಾರೋ ಒಂದಿಷ್ಟು ಚಪ್ಪಲಿ ಟೈಪ್, ಅವನ್ನೆಲ್ಲ ತಗೊಂಡೋಗಿ ಬೇರೆ ಇವನಿಗೆ ಇಲ್ಲಿ ಕಾಲಿಗೆ ಒಂಥರ ಐರನ್ ರಿಂಗ್, ಅದಕ್ಕೊಂದು ಚೇನು ವೆಲ್ಡಿಂಗ್ ಮಾಡಿಸಿ ಮೇಲೆ ಇವ್ನು ಲುಂಗಿ ಉಡಿಸಿ, ಇವ್ನು ಲುಂಗಿನ ಉಡ್ತಿದ್ದ, ಲುಂಗಿ ಉಡಿಸಿ ಇವನಿಗೆ
ಓಡಿದ್ರು ಕೂಡ ಅದು ಓಡಕ್ ಆಗಿರ್ಬಾರ್ದು ಆ ಟೈಪ್ ಮಾಡಿ ಬೇಲೂರು ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗಿ ಬೆಳಗ್ಗೆ 7 ಗಂಟೆಗೆ ಎಷ್ಟೊತ್ತಿಗೆ ಬರ್ತಾನೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ. ಅದು ಏನಿತ್ತಂದ್ರೆ ಅಪ್ಪಯ್ಯ ಮಂಚೇನಹಳ್ಳಿ PSI ಇದು ರಿವಾಲ್ವರ್ ಅವನ ಕಡೆ ಇದೆ, ಅವನು ಡಕಾಯಿಟಿ ಮಾಡಿ ಅವ್ರಿಗೆ ಹೊಡೆದು ತಗೊಂಡು ಹೋಗಿದ್ದ, ಅದು ಇನ್ನೂ ಅವನ ಹತ್ರನೇ ಇದೆ ಪಿಸ್ತೂಲ್ ಅಂತ ನಮ್ಮ SP ಹೇರ್. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಅಷ್ಟೇ. ತಕ್ಷಣ ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗಿ ಇವ್ ಕುಂಡ್ರಿಸಿ ಆ ಕಡೆ ಮುಖ ಮಾಡಿ ಇವನು ಕುಂತ್ರ ಅವನಿಗೆ ಬೆನ್ನ ಹಚ್ಚಿ ನಾನು ಕೂತ್ಕೊಂಡು ನಮ್ಮ MP ನಾಯಕ್ ಸಾಹೇಬರು ಪೇಪರ್ ಓದ್ಕೊಂಡು ನಿಂತಂಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಬೇಲೂರು ಪೊಲೀಸ್ ಸ್ಟೇಷನ್ ಎದುರಿಗೆ ಬಸ್ ಸ್ಟ್ಯಾಂಡ್. ಆಮೇಲೆ ಸೂರಶಿ ಬಾಳೆಹಣ್ಣು ಮಾರೋರ್ ಗತೆ ಅವನು ಲುಂಗಿ ಬನಿಯನ್ ಹಾಕೊಂಡು ತಲೆಗೆ ಟಾವಲ್ಸಿದ್ರು ಅವನು, ಇನ್ನೊಬ್ನು ಚಪ್ಪಲಿ ಮಾರೋರ್ ಗತೆ ಆ ಚಪ್ಪಲಿಗಳನ್ನ ಬಂದು ಇದರಲ್ಲಿ ಹಾಕೊಂಡು ಹೋಗ್ಕೊಂಡು ಎಲ್ಲ ಕವರ್ ಮಾಡ್ಕೊಂಡು ಅಲ್ಲೆಲ್ಲ ಕಾನ್ಸ್ಟೇಬಲ್ಸ್ಗೆ ಅವ್ರಿಗೆಲ್ಲ ಕವರ್ ಮಾಡಕ್ ಮೇಲೆ ನಾವು ನಿಂತು 8 ಗಂಟೆಗೆ ನಾವು ಹೋಗಿ ಬೇಲೂರು ಬಸ್ ಸ್ಟ್ಯಾಂಡ್ ಕೂತಿದ್ವಿ. 8 ಆಯ್ತು, 9 ಆಯ್ತು, 10 ಆಯ್ತು, 10:30 ಆಯ್ತು, 11 ಆಯ್ತು. 11 ಗಂಟೆಗೆ ನಾನು ಮಾರ ಏನೋ ಸುಳ್ಳು ಇದೆ ಅಂತ, ಇಲ್ಲ ಸರ್ ನನ್ನ ಮನೆ ದೇವರಾನೆ ಬಂದೇ ಬರ್ತಾನೆ ಸರ್ ಅವನು. 12 ಗಂಟೆ ಆಗಿತ್ತು. 12 ಗಂಟೆ ಆದ್ರೆ ಒಂದು ಅಸಮಿ ಆ ಕಡೆಯಿಂದ ಬರ್ತಾ ಇತ್ತು, ಕಾಕಿ ಪ್ಯಾಂಟ್, ರೆಡ್ ಶೂಸ್, ಪೊಲೀಸ್ ಕಟ್, ವೈಟ್ ಹಾಫ್ ಶರ್ಟ್ ಆ ಕಡೆಯಿಂದ ಬರ್ತಾ ಇದ್ದ. ಮಾರ ಸರ್ ಬಂದ, ನಾನು ಈ ಕಡೆ ಮುಖ ಮಾಡ್ಕೊತಿದ್ದೆ, ಅವ್ನು ಆ ಕಡೆ ಮುಖ ಮಾಡ್ಕೊತಿದ್ದ. ನಾನು ಸುಖ ಸಿಂಗಿ ನೋಡಿದೆ, ಅವ್ನು ಬರಾಕ್ತಿದ್ದು. ಅಂದ ತಕ್ಷಣ ನಾ ಎಲ್ಲರಿಗೂ ಮೊದಲೇ ಹೇಳಿದ್ದೆ, ನಾ ಟಚ್ ಮಾಡುವವರೆಗೂ ಯಾರು ಮಾಡಕ್ ಹೋಗ್ಬೇಡಿ, ಅವ್ನ ಕಡೆ ಪಿಸ್ಟಲ್ ಇದೆ, ಸೊ ಬಿ ಕೇರ್ಫುಲ್ ಅಂತ ಎಲ್ಲರಿಗೂ ಹೇಳ್ಕೊಂಡೋಗಿದ್ದು. ಬಟ್ ಪ್ಲಾನಿಂಗ್ ಎಲ್ಲ ನಂದೆ, ಪ್ಲಾನಿಂಗು ಅದ್ರದ್ದು ಇನ್ಫಾರ್ಮೇಶನ್ ತರದ್ದು ಎಲ್ಲ ನಂದೆ, ಸಪೋರ್ಟಿಂಗ್ ಟೀಮ್ ಎಲ್ಲರೂ. ಅವನು ಬಂದು ಅವನು ಮಾರನ ಹತ್ರ ಬಂದಾನೆ. ಮರ ಬಾಳ್ತಾಯ್ತಾ ಬಂದು ಅದ ಇರೋಣ ಈಗ ಒಂದೇ ಅಂತ ಅಂದ್ರೆ ಎದ್ದು ಇಬ್ರು ಹೊರಟ್ರ ಆ ಕಡೆ. ನಾನು ಹಿಂದಿಂದ ಹೋಗಿ ಅವನಿಗೆ 2 ಕಡೆ ಕೈ ಹಾಕಿ ಇನ್ನು ಹಿಡ್ಕೊಂಡು ಬಗ್ಸಿದೆ. ಇಮ್ಮಿಡಿಯೇಟಾಗಿ ನಮ್ಮವ್ರೆಲ್ಲರೂ ಅಟ್ಯಾಕ್ ಮಾಡಿದ್ರು. ಮೊದಲೆಲ್ಲ ಚೆಕ್ ಮಾಡಿದ್ವಿ, ಅವನ ಹತ್ರ ಏನು ಪಿಸ್ಟಲ್ ಗಿಟ್ಟಲ್ಲಿ ಏನು ಇರಲಿಲ್ಲ. ಆಮೇಲೆ ಅವನಿಗೆ ಎತ್ತಿ ಕಾಡಂದಿ ಎತ್ಕೊಂಡು ಹೋಗ್ತಾರಲ್ಲ ಆ ರೀತಿ ಎತ್ಕೊಂಡು ನಾವು ಬರ್ತಾ ಇದೀವಿ. ಪೊಲೀಸ್ ಸ್ಟೇಷನ್ ಮುಂದೆ ಇಬ್ರು ಕಾನ್ಸ್ಟೇಬಲ್ ಯಾಕಂತ ಕೇಳಲಿಲ್ಲ ನಾವು. ಅಲ್ಲಿಂದ ತಗೊಂಡು ಒಂದು ಅರ್ಧ ಫರ್ಲಾಂಗ್ ದೂರ ನಮ್ಮ ವ್ಯಾನ್ ನಿಲ್ಸಿದ್ವಿ. ಆ ವ್ಯಾನ್ನಾಗ ಹೋಗಿ ಹಾಕಿ ಅವನಿಗೆ ಮತ್ತೆ ಮಾರಿಗೆ ಇಬ್ಬರನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ನಾವು ಚಿಕ್ಕಮಗಳೂರಿಗೆ ಬಂದು SD ಕಾಲ್ ಮಾಡಿ SP ಗೆ ಹೇಳಿದ್ವಿ. ಆಮೇಲೆ ಮೀನ್ ದಾರಿಲಿ ಬರ್ಬೇಕಾರೆ ಅವನು ಮಾರಿಗೆ ಹೇಳ್ತಿದ್ದ, ಮಾರ ಯಾಕೆ ಹಿಡಿಯಕ್ಕೆ ಹೋಗಿದ್ದಿ, ನಂಗೆ ನಿನಗೆ ಏನಾದ್ರೆ ನಾ ಬಿಡಿಸ್ಕೊಂಡ್ ಬರ್ತಿದ್ದೆ, ನಾ ಮಾಡ್ತಿದ್ದೆ, ನೀನ್ ಯಾಕೆ ನನಗೆ ಬಿಡ್ಕೊಟ್ಟೆ ನೀನು. ಅವನು ಅಳ್ತಿದ್ದ, ಇವನು ಅಳ್ತಿದ್ದ. ಆಮೇಲೆ ನಾವು ಅವನಿಗೆ ಚಿನ್ನಹಳ್ಳಿ PSI ಇದು ರಿವಾಲ್ವರ್ ನಾನೇ ಬಿಡಿಸೋದು, ನಾ ಹೇಳ್ತೀನಲ್ಲ ನಿಮ್ಗೇನು ಬೇಕೆಲ್ಲ ಹೇಳ್ತೀನಿ ನಾನು. ಚಿಕ್ಕಮಗಳೂರಿಂದ ಫೋನ್ ಮಾಡಿದ್ವಿ SP ಗೆ, ಸರ್ ಹಿಂಗೆ ಹೇಳ್ತಿದ್ದೀವಿ, ಅದೇ ಸೇಮ್ ಅಪ್ಪ ಏನ ಮುಂಚೆನಹಳ್ಳಿ PSI ರಿವಾಲ್ವರ್ ಥೆಫ್ಟ್ ಮಾಡಿದಪ್ಪ ಏನು. ಹೌದು ಸರ್ ಅವನೇ. ಆಯ್ತು ನೀವು ಸೀದಾ ಗಂಗಾವತಿಗೆ ಬನ್ನಿ, ನಾ ಹೆಂಗೆ ಆಯ್ತು ನಾ ಗಂಗಾವತಿಗೆ ಹೋಗಿ ಹಾಲ್ಟ್ ಮಾಡ್ತೀನಿ, ನಿಮ್ಮ ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಅಲ್ಲಿ ಹೋದ್ಮ್ಯಾಗ ಎಲ್ಲ ಇಂಟ್ರಾಕ್ಷನ್ ಮಾಡಿದರೆ ಅವನು ಎಲ್ಲ ತಂದು ಹಿಸ್ಟ್ರಿ ಇಲ್ಲ. ಅವನು ಚಿಕ್ಕಮಗಳೂರು ಹತ್ರ ತರೀಕೆರೆ. ಅವನು ಈ ಗೊಡ್ಸೆಟ್ ಗ್ಯಾಂಗಿಗೆ ಸೇರ್ಕೊಂಡು ಮನೆ ಕಳ್ಳತನ ಸ್ಟಾರ್ಟ್ ಮಾಡಿದ. ಮನೆ ಕಳ್ಳತನ ಮಾಡ್ತಾ 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 ಗ್ಯಾಂಗ್ ಬಿಲ್ಡಪ್ ಮಾಡ್ಕೊಂಡು ಆಂಧ್ರದಲ್ಲಿ ಅಪ್ಪಯ್ಯ ಅಂತ ಅವನ ಹೆಸರು, ಕರ್ನಾಟಕದಲ್ಲಿ ಗಂಗಾ ಅಂತ, ಮಹಾರಾಷ್ಟ್ರದಲ್ಲಿ ಗಾಯಕ್ವಾಡ್ ಅಂತ. ಮಹಾರಾಷ್ಟ್ರದಲ್ಲಿ ಒಂದ್ ಮನೆ ಕಟ್ಟಿದ್ದಾನೆ. ಇಲ್ಲಿ ತುಗ್ಲಿಯಲ್ಲಿ, ಆಂಧ್ರ ಪ್ರದೇಶ ಕರ್ನೂಲ್ ಡಿಸ್ಟಿಕ್ ತುಗ್ಲಿಯಲ್ಲಿ, ಅಲ್ಲಿ ಒಬ್ಬ MLA ಮರಿಯಪ್ಪ ಅಂತ MLA ಗೆ ಇವನು ಬಾಡಿಗಾರ್ಡ್. ಇವನು ಬಾಡಿಗಾರ್ಡ್ ಆಗಿದ್ದಕ್ಕಾಗಿ ಅಲ್ಲಿ ಫ್ಯಾಕ್ಷನ್ಸ್, ಗುಂಪು ಘರ್ಷಣೆಗಳು ಎಲ್ಲಲ್ಲಿ. ಇವನಿಗೆ 2 ಜೀಪ್ ತುಂಬಾ ಜನ, ಇವನು ಅದರ ಲೀಡರ್. ಇವನು ಆ MLA ಭರೋಸೆ ಅಷ್ಟು ಗಳಿಸ್ಕೊಂಡ್ಬಿಟ್ಟಿದ್ದ. ಅವ್ರು ಎಲ್ಲಿ ಹೋದ್ರು ಇವರು ಅವನು ಬಾಡಿಗಾರ್ಡ್ಸ್ ಮಾಡ್ಕೊಂಡು, ಅವರು MLA ಅವರು ಎಲ್ಲಿ ಹೋಗ್ಲಾರ್ದ ಮನೆಯಲ್ಲಿದ್ದಾಗ ಅದೇ ಜೀಪ್ಸ್ ತಗೊಂಡು ಇವರು ಎಲ್ಲಿ ಬೇಕಾದ್ರೆ ಡಕಾಯಿಟಿ ಮಾಡೋದು. ಅದೇ ರೀತಿ ಮಂಚೇನಹಳ್ಳಿ, ಕೋಲಾರ ಡಿಸ್ಟಿಕ್ ಮಂಚೇನಹಳ್ಳಿ, ಅಲ್ಲಿಗೆ ಬಾರ್ಡರ್ಗೆ ಅಲ್ಲಿ ಬಂದು ಮಂಚೇನಹಳ್ಳಿಯಲ್ಲಿ ಬುದ್ಧಿವಂತನಹಳ್ಳಿ ಅಂತ ಒಂದಿದೆ, ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ. ಬುದ್ಧಿವಂತನಹಳ್ಳಿಯಲ್ಲಿ ಎಲ್ಲ ತೋಟದ ಮನೆಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳು. ಸೊ ಇವರು ಒಂದು ದಿವಸ ರಾತ್ರಿ 1 ಗಂಟೆಗೆ ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ಕಳಿಸಾಕಿ ಜೀಪ್ನಾಗಿಟ್ಟು ಬರೀ ಮೈಲಿ ಇವ್ರು ಹೋಗಿ ಅಟ್ಯಾಕ್ ಮಾಡಿ ಆ ಮನೆಯಲ್ಲಿ ಡಕಾಯಿಟಿ ಮಾಡ್ತಾ ಇದ್ದಾರೆ. ಆ ರಾತ್ರಿಯಲ್ಲಿ ಮೋಟರ್ ಸೈಕಲ್ ನಲ್ಲಿ ಇನ್ನೊಬ್ಬ ನೆಕ್ಸ್ಟ್ ಫಾರ್ಮ್ ಹೌಸ್ ನಲ್ಲಿ ಹೋಗ್ತಾ ಇದ್ದಾನೆ. ಇದೆಲ್ಲ ಗಲಾಟೆ ನೋಡಿ ಅವನು ತನ್ನ ಮನೆಗೆ ಹೋಗಿ ಅಲ್ಲಿಂದ ಇವರು ಹೋದ ತಕ್ಷಣ ಮನೆ ಟೆಲಿಫೋನ್ ವೈರ್ ಕಟ್ ಮಾಡೋದು ಇವರು ಮೆಥಡ್. ಅವನು ತನ್ನ ಮನೆಯಿಂದ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ಶಿವಣ್ಣ ಅಂತ ನನ್ನ ಬ್ಯಾಚ್ಮೇಟ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ, ಅವನು ಒಬ್ಬ ಕಾನ್ಸ್ಟೇಬಲ್ಗೆ ರೈಫಲ್ ಕೊಟ್ಟು ಹಿಂದೆ ಕುಡಿಸಿ ತಾನು ಒಂದು ಪಿಸ್ಟಲ್ ಇಟ್ಕೊಂಡು ಮೋಟರ್ ಸೈಕಲ್ ಬರ್ತಾ ಇದ್ದಾನೆ. ಇವ್ರು ಅಷ್ಟೊಂದಿಗೆ ಡಕಾಯಿಟಿ ಮುಗಿಸ್ಕೊಂಡು ಜೀಪ್ ತಗೊಂಡು ಎದುರಿಗೆ ಬಂದಾರೆ. ಇವ್ನು ಜೀಪ್ ನಿಲ್ಲಿಸಿ, ಇಲ್ಲಿ ಯಾರಾದ್ರೂ ಬರಿ ಮೇಲೆ ಓಡಾಡೋರ್ನ ಯಾರು ನೋಡಿದ್ರೆ ಅಂತ ಕೇಳಿದಾನೆ. ಇವ ಮಚ್ಚಿ ಹಿಂದೆ ಹಿಡ್ಕೊಂಡು ಅಪ್ಪಯ್ಯ ಇಳಿದು ಹೋಗಿ ಏನ್ ಸರ್ ಏನು ಅದು ಕೇಳಿದಾಗ ಹಿಂಗೆ ಅಂತ ಹೇಳಿದಾಗ ಅವನು ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ. ಇವನು ಹತ್ರ ಹೋಗಿ ಮಚ್ಚಿ ತಗೊಂಡು ಅವ್ನು ತಲೆಗೆ ಹಾಕಿದ. ಸಬ್ ಇನ್ಸ್ಪೆಕ್ಟರ್ ತಲೆ ಸ್ಕಲ್ ಓಪನ್ ಆಗಿದೆ. ಹಿಂದಿದ್ದ ಕಾನ್ಸ್ಟೇಬಲ್ ರೈಫಲ್ ತಗೊಂಡು ಹೊಲದಲ್ಲಿ ಓಡೋಗ್ಬಿಟ್ಟಾನ. ಇವನ್ ಕೋಮಾದಲ್ಲಿ 4 months ಕೋಮಾದಲ್ಲಿದ್ದು ರಿಗೇನ್ ಆದ. ಇವನು ಪಿಸ್ಟಲ್
ತೊಗೊಂಡೋಗ್ಬಿಟ್ಟು ಅವಾಗ. ಸೊ ಅದಾದ ನಂತರ ಇವರು ಎಲ್ಲೆಲ್ಲಿ ಡೆಕಾಯಿಟಿ ಮಾಡಿದ್ರು ಎಲ್ಲೆಲ್ಲಿ ಮಾಡಿದ್ರು ಅನ್ನೋ 57 ಕೇಸ್ ಹೇಳಿದ್ರು. ಮಾರನ್ ಹಿಡಿದ ಮೇಲೆ ಇನ್ನು ಮಿಕ್ಕಿದವ್ರನ್ನ ಹಿಡಿಬೇಕಲ್ಲ. ಚಿತ್ರದುರ್ಗದಲ್ಲಿ ಇಬ್ಬರನ್ನ ನಿಮ್ಗೆ ಅಪ್ಪ ನಿಮ್ಗೆ ಗೊತ್ತಿತ್ತು ಎಲ್ಲೆಲ್ಲಿ ಹೇಳ್ತಾರ ಅವ್ರಂತೆ. ಅವ ಒಂದು ಏಟು ತಿನ್ನಿಲ್ಲ. ಎಲ್ಲ ನೀವು ಬರ್ಕೊಳ್ಳಿ, ನಾನು ಹೇಳ್ತೇನೆ ಅಂತ. ಇಂಥ ದಿವಸ ಇಲ್ಲಿ ಮಾಡಿದ್ವಿ, ಇಂಥ ದಿವಸ ಇಲ್ಲಿ ಮಾಡಿದ್ವಿ, ಮಹಾರಾಷ್ಟ್ರದಾಗ ಇಲ್ಲಿ ಮಾಡಿದ್ವಿ, ಆಂಧ್ರದಾಗ ಇಲ್ಲಿ ಮಾಡಿದ್ವಿ, ಕರ್ನಾಟಕದಾಗ ಇಲ್ಲಿ ಮಾಡಿದ್ವಿ, ಎಲ್ಲ ಹೇಳ್ಕೊಂಡು 57 ಕೇಸು. ಇವರು 7 ಮಂದಿ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ವಿ ಆ ಗ್ಯಾಂಗ್ನಾಗೆ. 7 ಮಂದಿ ಅರೆಸ್ಟ್ ಮಾಡಿ ಇವ್ರು ಹೇಳಿದ ಇನ್ಫಾರ್ಮೇಶನ್ಗೆ ನಾವು ಇವ್ರು ಯಾವ ಊರಾಗ ಮಾಡಿದ್ವಿ ಅಂತ ಹೇಳ್ತಿದ್ರೆ ಆ ಊರಿಗೆ ಹೋಗ್ಬಿಟ್ಟು ಇವ್ರನ್ನ ಬಂದು 1 ಕಿಲೋಮೀಟರ್ ಈಚೆ ಇವ್ರನ್ನೆಲ್ಲ ಇಳಿಸಿ ಗಾರ್ಡ್ ಹಾಕಿ ಒಬ್ಬನೇ ತೊಗೊಂಡೋಗುದು, ಯಾವ ಮನೆ ಮಾಡಿದ್ದೀವಿ ಊರಲ್ಲಿ ಅಂತ. ಅಪ್ಪ ಆದ್ಮೇಲೆ ಅವ್ನು ಈ ಕಡೆ ರೋಡಿಗಿನ ಸೈಡ್ ಈ ಕಡೆ ಕುಂಟಿಸಿ ಅವ್ರಿಗೆ ಮಾತಾಡ್ ಬಿಡಲ್ಲ ಮಾಡಿ ಮತ್ತೆ ಬಂದು ತೊಗೊಂಡೋಗುದು. 3 ಜನ ಅದೇ ಪ್ಲೇಸ್ ತೋರಿಸಿದ ಮೇಲೆ ಕನ್ಫರ್ಮ್. ಆಮೇಲೆ ಆ ಮನೆಗೆ ಹೋಗಿ ನಾವು ನಿಮ್ಮ ಮನೆಯಲ್ಲಿ ಕಳ್ತನ ಆಗಿತ್ತ, ಕೆಲವರು ಬಾಡಿಗೆ ಇದ್ದವ್ರು ಬಿಟ್ಟು ಹೋಗ್ಬಿಟ್ಟಿದ್ವಿ, ಕೆಲವೊಬ್ರು ಇದ್ದವರು ಹೌದಾಗಿತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕೇಸ್ ನಂಬರ್ದು FIR ತೆಗಿಸಿ ಅದನ್ನ ತಗೊಂಡು ಮತ್ತೆ ಈ ರೀತಿ 57 ಪೊಲೀಸ್ ಸ್ಟೇಷನ್ಸ್ ಅಡ್ಡಾಡಿದ್ವಿ ನಾವು.